ಈಗ ಬಿಗ್ ಬಾಸ್ ಮನೆ ವಿಚಾರಕ್ಕೆ ಬಂದ್ರೆ ತನಿಷಾ ಮತ್ತೆ ನಿಮ್ಮ ನಡುವಿನ ಒಡನಾಟವನ್ನ ಸಾಕಷ್ಟು ರೀತಿಯಲ್ಲಿ ಬಿಂಬಿಸುವ ಕೆಲಸ ಕೂಡ ಆಯಿತು ಹೊರಗಡೆ. ಯಾಕಂದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ನಿಮ್ಮ ಒಂದು ಒಡನಾಟ ಇತ್ತು. ಆ ಒಂದು ಒಡನಾಟವನ್ನ ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಇರ್ಬೋದು, ಆ ಜನರು ಇರ್ಬೋದು ಬಿಂಬಿಸೋ ಕೆಲಸ ಮಾಡಿದ್ರು. ಅವರ ನಿಮ್ಮ ಸ್ನೇಹದ ಬಗ್ಗೆ ಹೇಳೋದಾದ್ರೆ ಅಣ್ಣ, ಅದು ಫ್ರೆಂಡ್ಶಿಪ್ ಅನ್ನೋದ್ರಕ ನಾನಾ ರೀತಿ ಬಣ್ಣ ಕಟ್ಬೋದು. ಅವ್ರವ್ರ ಕಣ್ಣುಗಳ್ಕ ಕಾಮಾಲೆ ಬಂದವನ್ಕ ಅಷ್ಟನ ಕಾಣಿಸ್ತದಂತೆ, ನೋಡೋದೆಲ್ಲ ಅಷ್ಟನ ಅಂತ. ಅವ್ರು ಎಲ್ಲರೂ ಅಷ್ಟನವಾಗಿರ್ತಾರ, ಅದು ಕಣ್ಣಿಗೆ ಕಾಣಿಸೋದು ಹಂಗೆ. ಅವನಕಿರೋ ಕಾಯಿಲೆ ಅದು ಅವನೋಗಿ ತೋರಿಸ್ಕೊಬೇಕು, ಟ್ರೀಟ್ಮೆಂಟ್ ಅವ್ನು ತಗೊಬೇಕಾಗಿರೋದು. ಅವನು ನೋಡೋ ಇದ್ರನ್ನ ಪ್ರಪಂಚನೇ ಅಷ್ಟನ ಅಂತಂದ್ರೆ ಏನು ಹೇಳೋಣ, ಇದಷ್ಟೇ. ಈಗ ತುಕಾಲಿ ಸಂತು ಮತ್ತೆ ನಿಮ್ಮ ಸ್ನೇಹ ಅದು ಒಂದ್ ರೀತಿಯಲ್ಲಿ ಈ ದಿಗ್ಗಜರು ಮೂವಿಯಲ್ಲಿದ್ದ ವಿಷ್ಣುವರ್ಧನ್ ಅಂಬರೀಶ್ ಅವ್ರ ಸ್ನೇಹ ತರನೇ ಸಾಕಷ್ಟು ಜನ ಬಿಂಬಿಸ್ತಾ ಇದ್ರು. ಸೊ ಆ ರೀತಿಯ ಒಂದು ಸ್ನೇಹ ಮತ್ತೆ ಬಾಂಧವ್ಯ ಯಾವ ಯಾವ ರೀತಿ ಬೆಳೀತು ನಿಮ್ಮವರ ನಡುವೆ ಅಂತ? ಅಣ್ಣ, ಅದು ನಾವಿಬ್ರು ಮಾತಾಡ್ಕೊಂಡು ಫ್ರೆಂಡ್ ಆಗಿದ್ದಲ್ಲ. ಅಲ್ಲಿ ಒಳಗಡೆ ಹೋದವಾಗ ಒಂದು ಸಂದರ್ಭದಲ್ಲಿ ನಾವು ಅವ್ರ ಫ್ರೆಂಡ್ ಆಗಿದ್ದು. ಅದು ಎಲ್ಲರಿಗೂ ಬಂತಂದ್ರೆ ಕೊನೆ ಸ್ಟೇಜ್ವರೆಗೂ ಬಂತದ್ದು. ಅದು ಬಂದು ಕೊನೆ ಸ್ಟೇಜ್ವರೆಗೂ ಇನ್ನು ಮುಂದಕ್ಕೂ ನಾವು ಫ್ರೆಂಡ್ಸ್ ಆಗಿರ್ತೀರಿ. ಫ್ರೆಂಡ್ಸ್ ಅನ್ನೋದಕ್ಕೆ ಒಂದು ಬ್ರದರ್ಲಿ ಒಂದು ಇದು ಫೀಲಿಂಗ್ ಅಣ್ಣ ನಮ್ಮದು ಅವ್ರದ್ದು. ಅವ್ರಿಗೆಲ್ಲೋ ಏನೋ ಆಗ್ತಾಯಿದ್ರೆ ನಾನು ಹೋಗಿ ನಿಂತಿರ್ತೀನಿ, ನನಗೆಲ್ಲೋ ಏನೋ ಆಗುತ್ತಂದ್ರೆ ಅವ್ರು ಬಂದು ನಿಂತಿರ್ತಾಯಿದ್ರು. ಅದು ಅದಕ್ಕೆ ಬೆಲೆನೇ ಇಲ್ಲ ಬಿಡೋಣ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಅಷ್ಟು ಪ್ಯೂರ್ ಆಗಿತ್ತು. ಈಗ ಬಿಗ್ ಬಾಸ್ ಮನೆ ವಿಚಾರಕ್ಕೆ ಬಂದ್ರೆ ತನಿಷಾ ಮತ್ತೆ ನಿಮ್ಮ ನಡುವಿನ ಒಡನಾಟವನ್ನ ಸಾಕಷ್ಟು ರೀತಿಯಲ್ಲಿ ಬಿಂಬಿಸುವ ಕೆಲಸ ಕೂಡ ಆಯಿತು ಹೊರಗಡೆ. ಯಾಕಂದ್ರೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ನಿಮ್ಮ ಒಂದು ಒಡನಾಟ ಇತ್ತು. ಆ ಒಂದು ಒಡನಾಟವನ್ನ ಬೇರೆ ಬೇರೆ ರೀತಿಯಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಇರ್ಬೋದು, ಆ ಜನರು ಇರ್ಬೋದು ಬಿಂಬಿಸೋ ಕೆಲಸ ಮಾಡಿದ್ರು. ಅವರ ನಿಮ್ಮ ಸ್ನೇಹದ ಬಗ್ಗೆ ಹೇಳೋದಾದ್ರೆ ಅಣ್ಣ, ಅದು ಫ್ರೆಂಡ್ಶಿಪ್ ಅನ್ನೋದ್ರಕ ನಾನಾ ರೀತಿ ಬಣ್ಣ ಕಟ್ಬೋದು. ಅವ್ರವ್ರ ಕಣ್ಣುಗಳ್ಕ ಕಾಮಾಲೆ ಬಂದವನ್ಕ ಅಷ್ಟನ ಕಾಣಿಸ್ತದಂತೆ, ನೋಡೋದೆಲ್ಲ ಅಷ್ಟನ ಅಂತ. ಅವ್ರು ಎಲ್ಲರೂ ಅಷ್ಟನವಾಗಿರ್ತಾರ, ಅದು ಕಣ್ಣಿಗೆ ಕಾಣಿಸೋದು ಹಂಗೆ. ಅವನಕಿರೋ ಕಾಯಿಲೆ ಅದು ಅವನೋಗಿ ತೋರಿಸ್ಕೊಬೇಕು, ಟ್ರೀಟ್ಮೆಂಟ್ ಅವ್ನು ತಗೊಬೇಕಾಗಿರೋದು. ಅವನು ನೋಡೋ ಇದ್ರನ್ನ ಪ್ರಪಂಚನೇ ಅಷ್ಟನ ಅಂತಂದ್ರೆ ಏನು ಹೇಳೋಣ, ಇದಷ್ಟೇ. ಈಗ ತುಕಾಲಿ ಸಂತು ಮತ್ತೆ ನಿಮ್ಮ ಸ್ನೇಹ ಅದು ಒಂದ್ ರೀತಿಯಲ್ಲಿ ಈ ದಿಗ್ಗಜರು ಮೂವಿಯಲ್ಲಿದ್ದ ವಿಷ್ಣುವರ್ಧನ್ ಅಂಬರೀಶ್ ಅವ್ರ ಸ್ನೇಹ ತರನೇ ಸಾಕಷ್ಟು ಜನ ಬಿಂಬಿಸ್ತಾ ಇದ್ರು. ಸೊ ಆ ರೀತಿಯ ಒಂದು ಸ್ನೇಹ ಮತ್ತೆ ಬಾಂಧವ್ಯ ಯಾವ ಯಾವ ರೀತಿ ಬೆಳೀತು ನಿಮ್ಮವರ ನಡುವೆ ಅಂತ? ಅಣ್ಣ, ಅದು ನಾವಿಬ್ರು ಮಾತಾಡ್ಕೊಂಡು ಫ್ರೆಂಡ್ ಆಗಿದ್ದಲ್ಲ. ಅಲ್ಲಿ ಒಳಗಡೆ ಹೋದವಾಗ ಒಂದು ಸಂದರ್ಭದಲ್ಲಿ ನಾವು ಅವ್ರ ಫ್ರೆಂಡ್ ಆಗಿದ್ದು. ಅದು ಎಲ್ಲರಿಗೂ ಬಂತಂದ್ರೆ ಕೊನೆ ಸ್ಟೇಜ್ವರೆಗೂ ಬಂತದ್ದು. ಅದು ಬಂದು ಕೊನೆ ಸ್ಟೇಜ್ವರೆಗೂ ಇನ್ನು ಮುಂದಕ್ಕೂ ನಾವು ಫ್ರೆಂಡ್ಸ್ ಆಗಿರ್ತೀರಿ. ಫ್ರೆಂಡ್ಸ್ ಅನ್ನೋದಕ್ಕೆ ಒಂದು ಬ್ರದರ್ಲಿ ಒಂದು ಇದು ಫೀಲಿಂಗ್ ಅಣ್ಣ ನಮ್ಮದು ಅವ್ರದ್ದು. ಅವ್ರಿಗೆಲ್ಲೋ ಏನೋ ಆಗ್ತಾಯಿದ್ರೆ ನಾನು ಹೋಗಿ ನಿಂತಿರ್ತೀನಿ, ನನಗೆಲ್ಲೋ ಏನೋ ಆಗುತ್ತಂದ್ರೆ ಅವ್ರು ಬಂದು ನಿಂತಿರ್ತಾಯಿದ್ರು. ಅದು ಅದಕ್ಕೆ ಬೆಲೆನೇ ಇಲ್ಲ ಬಿಡೋಣ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಅಷ್ಟು ಪ್ಯೂರ್ ಆಗಿತ್ತು.